ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಿಮ್ಗೆ ಗೊತ್ತಿದ್ದರೆ ಇವಾಗ ಮನೆ ಮನೆಗೆ ಜಲ ಅಂತೇಳಿ ಒಂದು ಕುಡಿಯೋ ನೀರು, ಕಾವೇರಿನ ಕುಡಿಯೋ ನೀರು ಕೊಡ್ತಾಯಿದ್ದಾರೆ. ಫಸ್ಟು ಕೊಳ್ಳೇಗಾಲ ಪಕ್ಕ ಅಲ್ಲದೆ ಗುಂಡಾಲ್ ಜಲಾಶಯಕ್ಕೆ ನೀರು ಪಂಪ್ ಆಗ್ತಾಯಿದೆ, ಕಾವೇರಿ ನೀರು ಪಂಪ್ ಆಗ್ತಾಯಿದೆ. ನಾನು ಇದು ಮಾತಾಡ್ತಾ ಇರೋದು ಕೊಳ್ಳೇಗಾಲ ಹನೂರು ಈ ಭಾಗಕ್ಕೆ, ಕೊಳ್ಳೇಗಾಲಿನ ಹನೂರು ಈ ಭಾಗದಲ್ಲಿ ನಾನು ಆಗಿರೋದು ಹೇಳ್ತಾ ಇರೋದು. ಮತ್ತು ಹನೂರವರೆಗೂ ಕೂಡ ಕಾವೇರಿ ನೀರು ಮನೆ ಮನೆಗೆ ಕೊಡ್ತಾಯಿದ್ದಾರೆ. ಅಲ್ಲಿಗೆಲ್ಲ ನೀರು ಎಲ್ಲೂ ಪಂಪ್ ಆಯ್ತಾ ಇದೆ ಅಂದರೆ, ಇದು ಬಂದು ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಪಂಪ್ ಹೌಸ್ ಅಂತ ಹಾಕಿದೆ. ಈ ಸೆಟಪ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಕಾವೇರಿ ಪಂಪ್ ಹೌಸ್ ಅಂತೇಳಿ ಇದಿರೋದು ಬಂದು ಸತ್ಯಗಾಲ, ಕೊಳ್ಳೇಗಾಲದಿಂದ ಸತ್ಯಗಾಲ ಹೋಗ್ತಾ ಒಂದು ಊರಿದೆ. ಆ ಊರು ಏನೋ ಮರೆತುಬಿಟ್ಟೆ, ಮೋಸ್ಟ್ಲಿ ನರಿಪುರಾಗೂ ಮುಂಚೆ ಬರುತ್ತೆ. ಅಲ್ಲಿ ನಮಗೆ ಈ ಪಂಪ್ ಹೌಸ್ ಸೆಟಪ್ ಮಾಡಿ ಇಲ್ಲಿ ಪಂಪ್ ಆಗ್ತಾಯಿದೆ. ನಮ್ಮ ಗುಂಡಾಲ್ ಡ್ಯಾಮ್ಗೆ ಹೋಗೋಕ್ಕೂ ಮುಂಚೆ ಅದು ನಮ್ಮ ಸಿಂಗಾನಲ್ಲೂರು ಹತ್ರ ಒಂದು ಅಡ್ಗುಡ್ಡ ಅಂತ ಬರುತ್ತೆ, ಅಲ್ಲಿ ಒಂದು ರಿಸೀವರ್ ಇದೆ. ಅಲ್ಲಿಂದ ಮತ್ತೆ ಅದು ಡೌನ್ ಫ್ಲೋ ಥರ ಆಗಿ ಗುಂಡಾಲ್ ಡ್ಯಾಮ್ಗೆ ಹೋಗಿ ಸೇರುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗು ವಾಟ್ರ್ ಪಂಪ್ ಆಗ್ತಾಯಿರೋದು ಇಲ್ಲಿಂದ. ಇನ್ನು ಹಾಕಿದ್ದಾರೆ ಕಾವೇರಿ ನೀರಾವರಿ ನಿಗಮ ನಿಯಮಿತದಿಂದ ಜಾಕ್ವೆಲ್ ಪಂಪ್ ಹೌಸ್ ಅಂತ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ಏನು ಸಾಮಾನ್ಯ ಇಲ್ಲ, 66,000 ವೋಲ್ಟ್ಸ್ ಅಂತ. ಇಲ್ಲಿ ಡೇಂಜರ್ 66,000 ವೋಲ್ಟ್ಸ್ ಒಂದು ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೊಂದು ಸುಮಾರು ಜನಕ್ಕೆ ಐಡಿಯಾ ಇಲ್ಲ ಹೆಂಗೆ ಬರ್ತಾಯಿದೆ ಕಾವೇರಿ ನೀರು ನಮ್ಮ ಕೊಳ್ಳೇಗಾಲ ಹನೂರು ಭಾಗದಲ್ಲಿ ಅಂತ. ಅದಕ್ಕೋಸ್ಕರ ನಾನು ಇದು ಲೊಕೇಶನ್ನ ಒಂದು ಸರಿ ನೋಡಬೇಕು ಅಂತಂತ ನಾನು ಅಂದ್ಕೊಂಡಿದ್ದೆ. ಸೊ ಇವತ್ತು ಟೈಮ್ ಮಾಡ್ಕೊಂಬಂದು ಇದು ನೋಡಿ ಒಂದು ಸಣ್ಣ ವೀಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಸೊ ನೀವು ನೋಡ್ಬೋದು, ಈ ಪಂಪ್ ಹೌಸ್ ಪಕ್ಕ ಇಲ್ಲೊಂದು ಶಿವನ ಸಮುದ್ರ ಮಾರಮ್ಮ ದೇವಸ್ಥಾನ ಅಂತ ಕೂಡ ಒಂದಿದೆ. ಇದು ಪಂಪ್ ಹೌಸು. ಮತ್ತು ಇಲ್ಲಿ ನಿಮಗೆ ಕಾವೇರಿ ರಿವರ್ ಇದೆ ನೋಡಿ. ಸೊ ನೋಡ್ತಾ ಇದ್ದೀರಾ ನೀವು, ಕಾವೇರಿ ರಿವರ್ ಹರಿತಾ ಇದೆ. ಇದರಿಂದ ಅದು ಈ ಸೆಟಪ್ಪಿಂದ ಗುಂಡಾಲ್ವರೆಗೂ ನೀರು ಪಂಪ್ ಆಗ್ತಾಯಿದೆ. ಈ ಊರ ಎಕ್ಸಾಕ್ಟ್ ಹೆಸರು ಬಂದು ಕೊಳ್ಳೇಗಾಲದ ಹತ್ರ ಸರ್ಗೂರು ಅಂತೇಳಿ. ಕೊಳ್ಳೇಗಾಲ ಟು ಸತ್ಯಗಾಲ ಹೋಗ್ಬೇಕಾದ್ರೆ ಸರ್ಗೂರು ಅಂತ, ಅಲ್ಲಿ ನಮಗೆ ಇದು ಸೆಟಪ್ ಆಗಿರುತ್ತೆ.